ಈ ಕೊನೆಗೆ ಹೇಳ್ತಾರೆ, ಏತದೇವ ವಿಷ್ಣು ಲೋಕ ಎಂಥದ್ದು ಅಂದರೆ ಅಲ್ಲಿ ಸೂರ್ಯಾದಿಗಳಿಗೆ ಪ್ರವೇಶನೇ ಇಲ್ಲ. ಎಲ್ಲ ಇದು ಸೂರ್ಯಾದಿಗಳಿದ್ದೆ, ಅನಂತ ಸೂರ್ಯರಿದ್ದಾರೆ ಮೋಕ್ಷದಲ್ಲಿ, ಗೊತ್ತಾ? ಅನಂತ ಚಂದ್ರರಿದ್ದಾರೆ. ಇಷ್ಟಿದ್ರು ಕೂಡ ಏನಲ್ಲ ಅದು, ಎಷ್ಟು ನಕ್ಷತ್ರ ಇದ್ರೂ ಅದು ಹಗಲಾಗದೇನೆ ರಾತ್ರಿನೋ, ಎಷ್ಟೇ ಸೂರ್ಯಚಂದ್ರ ಇದ್ರೂ ಕೂಡ ಅದು ವೈಕುಂಠ ಆಗೋದಿಲ್ಲ. ಅವ್ರು ಇರ್ತಾರೆ, ಇಲ್ಲ ಅಂತಲ್ಲ. ಬೆಳಕು ಅದರಿಂದ ಬರೋದಿಲ್ಲ. ಯಾವುದರಿಂದ ಬರುತ್ತೆ? ಈ ದೀಪ ಹಾಕಿದ್ರು ಕೂಡ ಬೆಳಕು, ಈ ಬೆಳಕೆಲ್ಲ ಇದರದಲ್ಲ, ಅದು ಸೂರ್ಯನ ಬೆಳಕದು. ಅದರಿಂದ ದೇವರ ಬೆಳಕಿದೆ. ಇಲ್ಲಿ ನಮಗೇನಾಗ್ತಿದೆ? ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಒಳಗೆ ವಾಯುದೇವರಿದ್ದು ದೇವರಿದ್ದು ಕೊಡೋದು. ವೈಕುಂಠದಲ್ಲಿ ಹೇಗಿರುತ್ತದು? ಅದೇ ಲ್ಯುಮಿನಿಸೆಂಟ್ ಲೋಕ ಅದು. ಅದೇ ಬೆಳಗ್ತಾ ಇರುತ್ತೆ. ಯಾವ ಬೆಳಕಿನ ಅಗತ್ಯನೇ ಇಲ್ಲ, ಸೆಲ್ಫ್ ಲ್ಯುಮಿನಿಸೆಂಟ್ ಅದು. ಆದ್ದರಿಂದ ವೈಕುಂಠದ ವೈಭವ ಹೇಳಿದೆ. ಅಲ್ಲಿ ಕರೆಂಟ್ ಹೋಗುತ್ತಾ ಅಂತ ಕೇಳಬಾರ್ದು. ಅಲ್ಲಿ ಕರೆಂಟ್ ಹೋಗುತ್ತಾ, ಇದಾಗುತ್ತಾ, ಏನಿಲ್ಲ. ದೇವರಿದ್ದಾನಲ್ಲ, ಇನ್ನೇನು ಬೇಕು? ದೇವರಿಗಿಂತ ಸೋರಿಸ್ಬೇಕಾ? ಅಲ್ವ, ಸಾಲದ ಅದು ಸಾಲದು. ಎಲ್ಲವೂ ಸೋರ್ಸಾಗದೆ ದೇವರಿದ್ರೆ, ದೇವರೇ ಇದ್ರೆ ನ ತತ್ರ ಸೂರ್ಯೋಭಾತಿ ಸೂರ್ಯೋಭಾತಿ ಶಬ್ದಕ್ಕೆ ಎರಡು ಅರ್ಥ ಇದೆ. ಸೂರ್ಯನ ಬೆಳಕಿಲ್ಲ ಅಲ್ಲ, ಸೂರ್ಯ ಇದ್ರ ಮುಂದೆ ಬೆಳಗೋದೇ ಇಲ್ಲ. ಆ ಬೆಳಕಿನ ಮುಂದೆ ಎಲ್ಲ ಬೆಳಕೇನಾಗಿಟ್ಟಲ್ಲ ಆಗಿಬಿಡುತ್ತೆ. ಬೆಳಕಿನ ಮುಂದೆ ಎಲ್ಲ ಬೆಳಕೊಂಡಲ್ಲ ಆಗಿಬಿಡುತ್ತೆ. ಇವತ್ತು ಹಗಲಲ್ಲಿ ದೀಪ ಆರಿಸ್ಬಿಡೋಲ್ಲ ತಕ್ಷಣ, ಅದು ಉಪಯೋಗ ಇಲ್ಲ, ಇದ್ದಾದ್ರೆ ವೇಸ್ಟ್ ಅದು, ಗೊತ್ತಾಯ್ತಾ? ಯಾಕಂದ್ರೆ ಅದಕ್ಕಿಂತ ಒಳ್ಳೆಯ ದೀಪ ಇದ್ದ ಕಾಲಕ್ಕೆ ಇಟ್ಕೊಂಡು ಏನು ಮಾಡೋದು ಅದನ್ನು? ಆ ರೀತಿ ನೇಮ ವಿದ್ಯುತಃ ಭಾಂತಿ ಕುತೋಯಂ ಅಗ್ನಿ, ಯಾವುದಕ್ಕೂ ಬೆಳಕೊಡೋ ಶಕ್ತಿ ಇಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ, ದೇವರ ರಿಫ್ಲೆಕ್ಷನ್ಸ್ ಎಲ್ಲರೂ ಹೊರತು ಮೇನ್ ಬೆಳಕು ಯಾರು ಅಂದರೆ ದೇವರೇ. ದೃಶ್ಯ ಭಾಸ ಸರ್ವಮಿದಂ ವಿಭಾತಿ, ಇಲ್ಲೇ ಆಗಲಿ ಅಲ್ಲೇ ಆಗಲಿ ನಿಜವಾದ ಬೆಳಕು ಕೊಡ್ತಿರೋದು ಯಾರು? ಭಗವಂತನೇ. ಇದು ಸೂರ್ಯನ ಬೆಳಕಲ್ಲ ಆ್ಯಕ್ಚುಲಿ. ಯಾವ್ದು ಬೆಳಕಿದು? ಒಡಗರು ವಾಯುದೇವರು, ಅವ್ರ ಬೆಳಕು ಅಲ್ಲ, ದೇವ್ರ ಬೆಳಕಿದು. ಅದು ಅರ್ಘ್ಯ ಯಾರಿಗೆ ಕೊಡ್ಬೇಕು ನಾವೀಗ? ಸೂರ್ಯಾಂತರ್ಗತ ಪರಮಾತ್ಮ ನಮಗೆ ಬೆಳಕು ಕೊಡೋದ್ರಿಂದ ಸೂರ್ಯಾಂತರ್ಗತ ಪರಮಾತ್ಮನಿಗೆ ಅರ್ಘ್ಯ ಕೊಡ್ಬೇಕು ನಾವು. ಸೂರ್ಯ ಅರ್ಘ್ಯ ಅಲ್ಲ ಅದು, ಏನದು? ಸೂರ್ಯಾಂತರ್ಗತ ಭಗವಂತನಿಗೆ ಅರ್ಥ. ಗಾಯತ್ರ್ಯ ಚಾಂಚಲ್ಯಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ, ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ. ಗಾಯತ್ರ್ಯ ಚಾಂಚಲ್ಯಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ. ಸೂರ್ಯಾಂತರ್ಯಾಮಿ ಭಾರತೀಯರ ಮುಖ್ಯ ತಾನಾಂತರ್ಗತ ನಾರಾಯಣನಿಗೆ ಅರ್ಘ್ಯನೇ ಹೊರತು ಏನಲ್ಲ ಅದು, ಸೂರ್ಯನಿಗೆ ಅರ್ಘ್ಯ ಅಲ್ಲ. ಮೂಲ ಅಲ್ಲೇ ತಾನೇ ಇರೋದು, ಅಲ್ಲಿ ಕೊಡಬೇಕು. ಈಗ ಅಲ್ಲಿ ಎರಡನೇ ಅಲ್ಲಿ ಮುಗಿತಾರೆ. ಮೂರನೇ ವಲ್ಲಿಯಲ್ಲಿ ಊರ್ಧ್ವಬೋಧ ಲೋವಾಕ್ ನೆನಪಾಗತ್ತೆ. ಯಾವುದಿದು? ಭಗವದ್ಗೀತಾ. ಭಗವದ್ಗೀತಾಗೆ ತುಂಬ ಕನೆಕ್ಷನ್ ಇದೆ. ಊರ್ಧ್ವಮೂಲೋ ಅವಾಕ್ ಶಾಖಃ ಯೇಷೋ ಅಶ್ವತ್ಥ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕ ಸ್ಥಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚನ ತದ್ವೈ ತತ್. ಪರಿಚಯ ಮಾಡಿಕೊಡ್ತಾರೆ. ಇದು ಪರಮಾತ್ಮ ಯಾರು ಅಂದರೆ ಇಡೀ ಜಗತ್ತು ವೃಕ್ಷ, ಅದಕ್ಕೆ ಮೂಲ ಯಾರು? ಪರಮಾತ್ಮ. ಮೂಲ ಬಿಟ್ಟರೆ ವೃಕ್ಷ ಆಗಿರೋದಿಲ್ಲ, ದೇವ್ರನ್ನ ಬಿಟ್ಟರೆ ವೃಕ್ಷ ಇರೋದಿಲ್ಲ. ದೇವ್ರನ್ನ ಬಿಟ್ಟ ತಕ್ಷಣ ಎಲ್ಲ ಕೆಲಸ ಫೇಲ್ ಆಗಿಬಿಡೋದು. ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಭೂಮಿ ವದಸ್ಯತು. ಸರ್ವೋತ್ತಮನಾದ ವಿಷ್ಣುವೇ ಇಡೀ ವೃಕ್ಷದೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಬೇರು. ಇಡೀ ಜಗತ್ತೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಯಾರ್ದು? ಪರಮಾತ್ಮ. ಜಗದಾಖ್ಯಸ್ಯ ವೃಕ್ಷಸ್ಯ ಶಾಖಾದೇವಾಸ್ತತೋ ಅವಮಾಹ. ಇದಕ್ಕೆಲ್ಲ ದೇವತೆಗಳು ಶಾಖೆಗಳು. ಶಾಖೆಗಳು ಅಂದ್ರೇನು? ಅವರೆಲ್ಲ ಪರಿವಾರನೇ ಹೊರತು ಏನಲ್ಲ. ನೋಡಿ, ಬುಡಕ್ಕೆ ನೀರು ಹಾಕ್ತಾರೆ, ಇಡೀ ದೊಡ್ಡ ಗಿಡ ಬೆಳೆಯುತ್ತೆ. ಬುಡಕ್ಕೆ ಹಾಕೋದಿಲ್ಲ, ಎಲೆಗೂ ನೀರು ಹಾಕ್ತಾರೆ, ಒಣಗೋಗ್ಬಿಡುತ್ತೆ ಗಿಡ. ಬೇರೆ ದೇವತೆಗಳು ಡೈರೆಕ್ಟ್ ಕೊಡೋ ತೊಗೊಳೋದಿಲ್ಲ. ಏನಂತ ಕೊಡೋ? ಕೃಷ್ಣಾರ್ಪಣ ವಸ್ತು ಅಂದ್ರೇ ಆ ದೇವತೆಗಳು ಮುಟ್ಟೋದಿಲ್ಲ. ಗೊತ್ತಾಯ್ತಾ? ಬ್ಯಾನರ್ ಅದು ಮಾಡಬೇಕಾದ್ರೆ ಇದೇನಿರುತ್ತಲ್ಲ ಗೌರ್ಮೆಂಟ್ ಅಂತ ಹೇಳಿದಾಗ ಇರುತ್ತೋ, ದೇವರಿಗೆ ಕೊಟ್ಟರೆ ಮಾತ್ರ ತೊಗೊಳಕ್ಕೆ ಬರೋದು, ಹಾಗೆ ತೊಗೊಳಕ್ಕೆ ಬರೋದಿಲ್ಲ ಅವರು. ವ್ಯಕ್ತಮೂಲಂ ರಮಾದೇವಿ ವೃಕ್ಷಮೂಲಂ ರಮಾದೇವಿ ಸೋ ಆಶುಗತೇರ್ಹರಿ. ಜಗದಾಖ್ಯಸ್ಯ ವೃಕ್ಷಸ್ಯ ಶಾಖಾಃ ದೇವಾಃ ತಥೋ ಅವಮಾಹ. ಅವರೆಲ್ಲ ಕಡಿಮೆ. ಮೂಲಕ್ಕಿಂತ ಶಾಖೆಗಳು ಹ್ಯಾಕೆ ಕಡಿಮೆನೋ ದೇವರಿಗಿಂತ ಉಳಿದವರೆಲ್ಲ ಕಡಿಮೆನೆ. ವೃಕ್ಷಮೂಲಂ ರಮಾದೇವಿ ಸೋ ಆಶುಗತೇರ್ಹರಿ. ಇನ್ನೊಂದು ಅರ್ಥನೇ ಇದೆ. ಬದಲಾದ ಮೂಲ ಎರಡಿದೆ ನಮಗೆ ವೃಕ್ಷಕ್ಕೆ, ಸರಿಯಾಗಿ ತಿಳ್ಕೊಬೇಕು. ವೃಕ್ಷಕ್ಕೆ ಮೂಲ ಎರಡಿವೆ. ಒಂದು ವೃಕ್ಷದ ಬೇರು, ಇನ್ನೊಂದು ಭೂಮಿ. ಭೂಮಿ ವೃಕ್ಷ ಇಲ್ಲಕ್ಕೆ ಬರೋದಿಲ್ಲ. ಭೂಮಿ ಇದ್ದ ಇಲ್ಲಿ ಗಿಡ ಬೆಳೆಸೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಏನಾಗಬೇಕದು? ಭೂಮಿ ಬೇಕು. ಸೊ ನಿಜವಾದ ಮೂಲ ಯಾರೀಗ? ಭೂಮಿ ರೂಪದ ಮೂಲ ಪರಮಾತ್ಮ, ಈ ಗಿಡದ ರೂಪದ ಮೂಲ ಮಹಾಲಕ್ಷ್ಮಿ. ಈಗ ಎರಡು ಸರಿ ಹೋಯ್ತಾ? ಇದು ಪ್ರಕೃತಿ ಅಥವಾ ಪುರುಷ. ಪುರುಷ, ಪ್ರಕೃತಿ, ದೇವತೆಗಳು. ವೃಕ್ಷದ ಕಲ್ಪನೆಯೊಳಗೆ ಇಡೀ ಜಗತ್ತಿನ ಚಿತ್ರಣ ಮುಂದೆ ಬರುತ್ತಾರೆ. ಪಿಕ್ಚರ್ ಆಫ್ ಎಂಟೈರ್ ಯೂನಿವರ್ಸ್ ಅದು ಹೇಳ್ತಾರೆ. ಕೀರ್ತಿತಃ
ಅದಕ್ಕೆ ಅಶ್ವತ್ಥ ವೃಕ್ಷ ಅಂತ ಕರೀತಾರೆ. ಏನು ಅಶ್ವತ್ಥ ವೃಕ್ಷ ಅಂದ್ರೇನು? ಅನೇಕ ಅರ್ಥ ಅದಕ್ಕೆ. ಆಶುಗತೇ ಹರಿಹಿ ತದ್ವ್ಯಾಪ್ತತ್ವ ಸೋ ಅಶ್ವ ಆಶುಗತೇರ್ ಹರಿಹಿ. ಅಶ್ವ ಅಂತ ಹೇಳಿದರೆ ದೇವರಿಗೆ ಏನಂತ ಹೆಸರು? ಅಶ್ವತ್ಥ. ಅಶ್ವದಲ್ಲಿ ನಿಂತಿದೆ ಇದೆಷ್ಟು ಕೂಡ, ಅಶ್ವವನ್ನು ಆಧರಿಸಿದೆ. ಅಶ್ವ ಅಂದರೆ ಕುದುರೆಗೆದರೆ ಅರ್ಥ ಅಲ್ಲ ಅಲ್ಲಿ. ಆಶುಗತೇ ಸದಾ ಪರಿಪೂರ್ಣ ಜ್ಞಾನಿ, ಪರಿಪೂರ್ಣ ಸರ್ವಕಾರಕ ದೇವರಿಗೆ ಏನಂತ ಕರೀತಾರೆ? ಅಶ್ವ ಅಂತ ಕರೀತಾರೆ. ಅಶ್ವತ್ಥ ಈ ಪರಮಾತ್ಮನ ಆಶ್ರಯಿಸಿ ಜಗತ್ತಿರೋದ್ರಿಂದ ಅಶ್ವತ್ಥ ಅಂತ ಕರೀತಾರೆ. ಭಗವದ್ಗೀತಾ ಭಾಷೆಯಲ್ಲಿ ಒಂದು ಅರ್ಥ ಹೇಳ್ತಾರೆ, ಗೀತಾತಾತ ಒಂದು ಅರ್ಥ, ಇಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ. ಅಶ್ವತ್ಥ ಶಬ್ದ 3 ಅರ್ಥ ಆಯ್ತಾರೆ, ಗೊತ್ತಾಯ್ತಾ? ಆ 2 ಅರ್ಥ ನೆನಪಿದ್ದರೆ ಇದು 3ನೇದಾಗುತ್ತೆ, ಇಲ್ಲರೂ ಇದೇ 1ನೇದಾಗುತ್ತೆ, ಗೊತ್ತಾಯ್ತು? ಇದೇ 1ನೇದಾಗಬಾರ್ದು, 2 ಗೊತ್ತಿದ್ದರೆ 3ನೇದಾಗುತ್ತೆ. ಅಲ್ಲೇನು ಹೇಳಿದರು? ಅಶ್ವತ್ಥ, ಶ್ವತ್ಥ, ಅಶ್ವತ್ಥ. ನಾಡೆ ಕೂಡ ಇದರಂತೆ ಇದ್ದರೆ ಏನದು? ಅಶ್ವತ್ಥ. ನಾಡೆ ಕೂಡ ಇದರಂತೆ ಇದ್ದರೆ ಯಾವುದಿರೋದಿಲ್ಲ, ಪ್ರತಿಯೊಂದು ಏನಾಗ್ತಾ ಹೋಗುತ್ತೆ? ಎವ್ರಿ ಮೊಮೆಂಟ್ ಚೇಂಜ್ ಆಗುತ್ತೆ. ಎವ್ರಿ ಮೊಮೆಂಟ್ ಅಲ್ಲ, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಮೊಮೆಂಟ್ ಚೇಂಜ್ ಆಗ್ತಾ ಇರೋದು. ಆದರೆ ಚೇಂಜ್ ಆಗದ್ರೆ ದೇವರೊಬ್ಬನೇ, ಗೊತ್ತಾಯ್ತಾ? ಇದು ವೆರಿ ಇಂಟ್ರೆಸ್ಟಿಂಗ್. ಅದೆಲ್ಲ ತಿಳ್ಕೊಂಡ್ರೆ ಅದು ಜಗತ್ತಿನ ಅರ್ಥ ಮಾಡ್ಕೊಂಡ್ರೆ ಮತ್ತೇನು ಹೇಳ್ತಾರೆ? ಅಶ್ವತ್ಥ. ಇನ್ನೊಂದೇನು? ಅಶ್ವವತ್ ಚಂಚಲತ್ವೇನ ತಿಷ್ಠತಿ, 2ನೇ ಅರ್ಥ. ಕುದುರೆ ಹೇಗೆ ಚಂಚಲವೋ ಇದು ಚಂಚಲ. 3ನೇದೇನೀಗ? ಶ್ವ ಥ. ಅಶ್ವ ಅಂದರೆ ಪರಮಾತ್ಮ, ಅವನನ್ನು ಆಶ್ರಯಿಸಿರೋದಕ್ಕೋಸ್ಕರ ಜಗತ್ತಿಗೆ ಏನಂತ ಕರೀತಾರೆ? ಅಶ್ವತ್ಥ ಅಂತ ಕರೀತಾರೆ. 3ನೇ ಅರ್ಥ. ಆಗ ಚಾಣೂರ ಅಂತ ಬರ್ತಲ್ಲ, ಅಶ್ವತ್ಥ ಸರ್ವವೃಕ್ಷಾಣ ಅವೆಲ್ಲ ಅರ್ಥ ಆಗುತ್ತೆ. ಅಶ್ವತ್ಥ ವೃಕ್ಷದಲ್ಲಿ ನಾನು ಇದ್ದೇನೆ ಅಂತ ಹೇಳಿದರೆ ಅದೇ ಎಕ್ಸಾಂಪಲೇ ತಾನು ಕೊಡೋದು ಮುಂದೆ. ಅಶ್ವತ್ಥ ವೃಕ್ಷದಲ್ಲಿ ವಿಭೂತಿ ರೂಪ ಇದೆ ಅಂತ ಹೇಳ್ತಾನೆ, ಅದನ್ನೇ ಎಕ್ಸಾಂಪಲ್ ಕೊಟ್ಟು ಊರ್ಧ್ವಮೂಲ ಅಧಶ್ಯಾಕಂ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಯೊಂದು ವಿಭೂತಿಗಳನ್ನು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಕನೆಕ್ಟ್ ಆಗುತ್ತೆ ಅಂತ ಅರ್ಥ. ತದ್ವ್ಯಾಪ್ತತ್ವ ತದನ್ನತ್ವಾತ್ ಅಶ್ವತ್ಥೋಯಂ ಪ್ರಕೀರ್ತಿತಃ. ಅದು ಪರಮಾತ್ಮನಿಂದ ವ್ಯಾಪ್ತವಾಗಿದೆ, ಪರಮಾತ್ಮ ನಮಗೆ ಉಪಜೀವನಾಗಿದ್ದಾನೆ, ಅದರಿಂದಾಗಿಯೇ ಅಶ್ವತ್ಥ ಅಂತ ಕರೀತಾರೆ. ಪ್ರವಾಹ ಈ ಸಂಕೇತ ಕೊಡೋದಕ್ಕೇ ಅಶ್ವತ್ಥ ವೃಕ್ಷಕ್ಕೆ ಮಹತ್ವ ಬಂತು. ಈ ತತ್ವನ ಇಂಡಿಕೇಟ್ ಮಾಡೋ ವೃಕ್ಷ ಯಾವುದು? ಅದಕ್ಕೆ ಅಶ್ವತ್ಥ ವೃಕ್ಷದಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ. ಯಾವುದು ದೊಡ್ಡ ದೊಡ್ಡ ಅರ್ಥ ಕೊಡುತ್ತೋ ಅದರಲ್ಲಿ ದೇವರ ಸನ್ನಿಧಾನ ಇರುತ್ತೆ. ಪ್ರವಾಹತಸ್ತ್ವನಾದಿಶ್ಚ ಮುಖ್ಯ. ನಮಗೇನು ಅನಿಸುತ್ತಾಗ ಸುಮ್ಮನೆ ನೋಡ್ಬಿಡೋದು, ಭಗವದ್ಗೀತೆಯಲ್ಲಿ ಇದೆ, ಇಲ್ಲೂ ಇದೆ, ಅರ್ಥನೂ ಅದೇ ಅಂತ ಒಂದು ಮಿಸ್ ಆಗಿಬಿಡ್ತಾರೆ, ಗೊತ್ತಾಯ್ತಾ? ತಪ್ಪಾಗಿಬಿಡುತ್ತೆ. ಸ್ವಲ್ಪ ಆಚಾರ್ಯ ಎಲ್ಲೂ ಮೆಕ್ಯಾನಿಕಲಿ ಎಲ್ಲೂ ರಿಪೀಟ್ ಮಾಡೋದು, ಒಳಗೊಂದು ವಿಶೇಷ ಅರ್ಥ ಇದ್ದೇ ಇರುತ್ತೆ. ಆದ್ದರಿಂದ ಉಪನಿಷತ್ತಿನ ಅರ್ಥ, ಗೀತಾರ್ಥ ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ಪ್ರವಾಹತಸ್ತು ಅನಾದಿಶ್ಚ ಮುಖ್ಯತಸ್ತು ಅಮೃತೋ ಹರಿಹಿ ಮುಖ್ಯಾಮೃತ ಸಯೇವೈಕೋ ಜಗನ್ನಿತ್ಯಂ ಪ್ರವಾಹತಃ. ಪ್ರವಾಹತಃ ಉಳಿದು ನಿತ್ಯವಾದರೆ ಪೂರ್ತಿ ನಿತ್ಯ ಯಾರು ಅಂದರೆ ಪರಮಾತ್ಮ ಒಬ್ಬನೇನೆ. ಅದು ಮುಖ್ಯಾಮೃತ ಸಯೇವೈಕೋ ಜಗನ್ನಿತ್ಯಂ ಪ್ರವಾಹತಃ. ಜಗತ್ತು ಪ್ರವಾಹತಃ ನಿತ್ಯ. ಪ್ರವಾಹತಃ ಸತ್ಯ ಅನ್ನಬಾರದು. ಸತ್ಯ ಅಂಬೋದು ಅಬ್ಸಲ್ಯೂಟಲ್ಲೇ. ನಿತ್ಯತ್ವ ಮಾತ್ರ ಏನು? ಪ್ರವಾಹತಃ. ಹೇಗೆ ಅದು ಚೇಂಜ್ ಆಗೋದು ಆಗ್ತಾನೆ ಇರುತ್ತೆ, ಹೊರತು ಬೇರೆ ಯಾರು. ಪ್ರತಿ ಸತ್ವನು ಮಾವಿನ ಹಣ್ಣು ಬರುತ್ತೆ, ಪ್ರತಿ ಇದರೊಳಗೆ ಮಾವಿನಕಾಯಿ ಬರುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗೋದು. ಪ್ರವಾಹ ಇದ್ದಿದ್ದೆ. ಮುಖ್ಯಾಮೃತ ಸಯೇವೈಕೋ ಜಗನ್ನಿತ್ಯಂ ಪ್ರವಾಹತ. ಮುಖ್ಯಾಮೃತ ಅಂತ ಕರೆದ್ರೆ ಒಬ್ಬನೇ, ಆಬ್ಸಲ್ಯೂಟ್ಲಿ ಅಮೃತ ಅಂದರೆ ಯಾರು? ಅಮೃತ ಅಂದರೆ ಏನು? ಮೃತ ಅಂದರೆ ಚೇಂಜ್, ರಿಫಾರ್ಮ್ ಏನೂ ಆಗೋದಿಲ್ಲ, ಅವ್ರು ಒಂದೇ ರೀತಿ ಇರ್ತಾರೆ ಪರಮಾತ್ಮ. ಶಾಶ್ವತ ಸಮಃ, ಶಾಶ್ವತಃ. ಉಳಿದವರು ಯಾರು ಶಾಶ್ವತ ಅಲ್ಲ. ಅದಿಷ್ಟ ಆಯಿತು. ನಾಳೆ ದಿವಸ ಮುಂದಿನ ಭಾಗ ಅಶ್ವತ್ಥ ವೃಕ್ಷ ಅರ್ಥ ತಿಳ್ಕೊಂಡಿದ್ದು ಮುಖ್ಯವಾದ ಅಂಶ ಇವತ್ತು.